ಇಲ್ಲಿ ಬೆಡ್ ಅದೇ, ಇಲ್ಲಿ ರೋಗಿ ಅದಾನ, ಕಪಾಟಿನ್ಯಾಗ ಔಷಧ ಐತಿ. ರೋಗಿಗೆ ರೋಗ ಉಲ್ಬಣ ಆಗೈತಿ, ಹೌದಾ? ಕಪಾಟಿನ್ಯಾಗ ಔಷಧ ಐತಿ. ರೋಗಿಗೆ ಗೊತ್ತಿಲ್ಲ ಔಷಧ ಹೆಂಗ ತಗೋಬೇಕು ನಾ ಅನ್ನೋದು. ರೋಗಿಗೆ ಔಷಧ ತಗೊಳ್ಳೋದು ಗೊತ್ತಿಲ್ಲ. ಕಪಾಟಿನ್ಯಾಗ ಔಷಧ ಐತಿ, ಅದು ಜಡ ಔಷಧ, ಜಡ. ರೋಗಿ ರೋಗಗ್ರಸ್ತನಾಗಿ ಮಕ್ಕೊಂಡಾನ. ಹಂಗಾರಲ್ಲಿ ಆ ರೋಗ ಕಡಿಮೆ ಆಗ್ಬೇಕು, ಆ ಔಷಧಿ ಕೊಡಾಕ್ ಯಾರು ಬೇಕು? ಆ ಡಾಕ್ಟರ್ನ ಕೊರತೆ ಈ ನಾಡಿನೊಳಗೆ ಬಹಳ ಕಾಡಿದ್ದಕ್ಕೆ ಶರಣ ತತ್ವ ಪ್ರಸಾರ ಆಗಲಿಲ್ಲ. ಇಷ್ಟ, ಮತ್ತೇನು ಇಲ್ಲ. ಇತ್ತು ವಚನ ಸಾಹಿತ್ಯ ಅನ್ನುವಂತ ಔಷಧ ಇತ್ತು, ಸಮಾಜ ಅನ್ನುವಂತ ರೋಗಗ್ರಸ್ತ ಸಮಾಜ ಮಕ್ಕೊಂಡಿತ್ತು. ಆ ವಚನ ಸಾಹಿತ್ಯ ಅನ್ನುವಂತ ಔಷಧವನ್ನ ರೋಗಗ್ರಸ್ತ ಸಮಾಜಕ್ಕೆ ತಿಳಿಸಿಕೊಡುವಂತಹ ತತ್ವಚಿಂತಕರ ಕೊರತೆ ಈ ನಾಡು ಎದುರಿಸಿದ್ದಕ್ಕೆ ಇದು ಹೆಚ್ಚು ಬೆಳೆಯಲಿಲ್ಲ. ಇಷ್ಟ, ಕಾಲಕ್ಕೆ ಅವ್ರು ಹೆಚ್ಚು ಬಂದಿದ್ರು. ಅಲ್ಲೆಲ್ಲೊಬ್ರು ಬಂದ್ರು, ಮತ್ತೆ ನಿಂತು ನೀರನ್ನು ಅಲ್ಲಿದು ಬಂದಾರ. ಅಲ್ಲೊಬ್ರು ಬಂದ್ರು. ಅಥಣಿ ಭಾಗದಲ್ಲಿ ಶಿವಯೋಗಿಗಳು ಬಂದ್ರು. ಅಥಣಿ ಗಚ್ಚಿನ ಮಠ, ಅಥಣಿ ಭಾಗದಲ್ಲಿ ಶಿವಯೋಗಿಗಳು ಬಂದ್ರು. ಬಹಳ ದೊಡ್ಡ ತಪಸ್ವಿಗಳು ಬಂದ್ರು. ಅಥಣಿಯಲ್ಲಿ 40 ವಾಡದಲ್ಲಿ ವೀರೇಶ್ವರ ಶರಣರು ಬಂದ್ರು. ಎಂತವ್ರು 40 ವಾಡದಲ್ಲಿ ಯಾರು ಬಂದ್ರು? ವೀರೇಶ್ವರ ಶರಣರು ಬಂದ್ರು. ಬಹಳ ದೊಡ್ಡ ತಪಸ್ವಿಗಳೇ ಅವರು. ಸ್ವತಃ ಸೊಲ್ಲಾಪುರದ ವಾರದ ಮಲ್ಲಪ್ಪ ಯಾವನೋ ಹೇಳಿದ, ನಿನಗೆ ಮಕ್ಕಳಾಗಿಲ್ಲ, ಪುತ್ರ ಕಾಮೇಷ್ಟಿ ಯಾಗ ಮಾಡಂತೇಳಿ. ಏನಂತ? ಹೋಮದೊಳಗೆ ಪುತ್ರ ಕಾಮೇಷ್ಟಿ ಯಾಗ ಮಾಡಂತೇಳಿ ಮಾಡಾಕತ್ತು ವಾರದ ಮಲ್ಲಪ್ಪ ಅಂದ್ರೆ ಏನು ಹಂಗೆ ತಿಳ್ಕೊಬೇಡ್ರಿ ನೀವು. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಇಂಗ್ಲೆಂಡಿನ ಎಲಿಜಬೆತ್ ರಾಣಿ, ವಿಕ್ಟೋರಿಯಾ ಮಹಾರಾಣಿ ಅವರು ಆಳುವಂತ ಕಾಲಕ್ಕ ಅವಾಗ ಭಾರತದ 7 ಮಂದಿ ಶ್ರೀಮಂತರೊಳಗ ವಾರದ ಮಲ್ಲಪ್ಪ ದೊಡ್ಡ ಶ್ರೀಮಂತ ವಾರದ ಮಲ್ಲಪ್ಪ ದೊಡ್ಡ ಶ್ರೀಮಂತ ಇದ್ದ. ಆದ್ರೆ ಅವನಿಗೆ ತಿಳುವಳಿಕೆ ಸರಿಯಾಗಿ ಹೇಳಲಿಲ್ಲ. ಕೂಡಿದ್ರಲ್ಲಿ 12 ಮಂದಿ, ಹಿಂಗಾಗಿ ಆತ ಸಂಸ್ಕೃತ ಅದು ಇದು ವೇದ ಇತ್ತು, ಗೊತ್ತಿದ್ದಿಲ್ಲ. ಶ್ರೇಷ್ಠತೆಯ ವ್ಯಸನಿಗಳಲ್ಲಿ ಕೂಡಿದ್ರು. ಆದ್ರಂತ ವಾರದ ಮಲ್ಲಪ್ಪ ಮಕ್ಕಳು ಇದ್ದಿದ್ದಿಲ್ಲ. ಪುತ್ರ ಕಾಮೇಷ್ಟಿ ಯಾಗ ಮಾಡಂದಾಗ 40 ವಾಡದ ವೀರೇಶ್ವರ ಶರಣರು ಹೋಗಿ ಮಾಡಬೇಡ ಅಂತಂತಂದ್ರು. ಮಾಡಬೇಡ, ನೀನು ಒಬ್ಬ ಶಿವಭಕ್ತನಾಗಿ ಮನಿ ಒಳಗೆ ಹೋಮವನ್ನ ಮಾಡಬೇಡ. ಅಪ್ಪ ಬಸವಣ್ಣ ಇದನ್ನ ತಿರಸ್ಕಾರ ಮಾಡಿ ಬಂದ ಧರ್ಮ ಐತಿ, ನೀ ಮಾಡಬೇಡ ಅಂದ್ರ ಯಾರೋ ಅವನು ಮಾಚಿಸಿ ಪಾಪ 40 ವಾಡ ವೀರೇಶ್ವರ ಶರಣ ಮನೆಗೆ ಭಿಕ್ಷಕ್ ಬರೋ ಜಂಗಮಾ ಮೂರ್ತಿ ನೀಡಿ ಕಳಿಸಿರೋ ಒಂದಿಟ್ಟು ಹೇಟ ಅವನೇನು ಹೇಳ್ತೀರಿ ಅಂತಂತಂದ್ರು. ಕೇಳ್ತವ್ರಿಗೆ ಅದು ಬಡ ಹೋಗಿ ಏನ್ ಮಾಡಿಬಿಟ್ರು ವೀರೇಶ್ವರ ಶರಣರು? ಆ ಕುಂಡದಾಗ ಹರಿಬಿಟ್ರು. ಯಾರಾದ್ರೂ ಕತಿ ಕೇಳಿರ್ಬೇಕು, ಗದ್ದಲ ಮಾಡ್ಬೇಡ್ರಿ, ಯಾರಾದ್ರೂ ಕತಿ ಕೇಳಿರ್ಬೇಕು. ಆ ಸೊಲ್ಲಾಪುರದ ವಾರದ ಮಲ್ಲಪ್ಪನವ್ರ ಆ ಹೋಮದ ಕುಂಡದಾಗ 40 ವಾಡದ ವೀರೇಶ್ವರ ಶರಣರು ಜಿಗದ್ ಬಿಟ್ರು. ಸುದ್ದಿ ಹೋತು ವೀರೇಶ್ವರ ಶರಣರಿಗೆ. ಅವಸರ ಮಾಡಿ ಆ ವಾರದ ಮಲ್ಲಪ್ಪನವ್ರು ಎಲ್ಲರೂ ಇದ್ದವ್ರ ಮ್ಯಾಗ್ ತಕ್ಕೊಂಡ್ರು. ಇನ್ನೂ ಸುಟ್ಟಿದ್ದಿಲ್ಲ. ಮತ್ ಕೊಬ್ಬರಿ ಎಣ್ಣೆ ಇದನ್ನ ಹಚ್ಚಿ ಏನ್ ಮಾಡಿದ್ರಿ ಶರಣರ, ನೀವು ಏನು ಮಾಡಿದ್ರಿ? ನನಗೆ ಮಕ್ಕಳ ಫಲ ಇಲ್ಲ ಅಂತ ತಿಳ್ಕೊಂಡು ನಾನು ಹೋಮ ಮಾಡಕತ್ರ, ನೀವ್ಯಾಕೆ ಹಿಂಗ ಬಂದು ಹಾರಿ ನಾ ಮಾಡೋ ಕೆಲಸಕ್ಕೆ ಧಕ್ಕಿ ಮಾಡಿದ್ರಿ ಅಂದ್ರೆ, ನಿನಗೆ ಮಕ್ಕಳ ಫಲ ಇಲ್ಲ ಅಂದ್ರ ಕೇಳೋ ಜಂಗಮನನ್ನ ಕೈ ಎತ್ತಿ ಕೊಡ್ತೀನಿ, ಆದ್ರೆ ಇಂಥ ಅನಿಷ್ಟ ಆಚರಣೆ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು ಅವ್ರು. ನಿನಗೆ ಮಕ್ಕಳ ಫಲ ಇಲ್ಲ ಅಂದ್ರೆ ನಿನ್ನ ಪೂರ್ವಜನ್ಮದ ಕರ್ಮದ ಫಲ ಐತಿ, ನಿನಗೆ ಸುಕೃತದ ಫಲ ಬಂದಿಲ್ಲ. ನಿನಗೆ ಹಂಗಿತ್ತು ಅಂತಂದ್ರ ಗುರುಲಿಂಗ ಜಂಗಮರನ್ನ ಆರಾಧಿಸು, ಕೇಳು, ನಿನಗೆ ಆಕಾಯ್ತೋ ಇಲ್ಲೋ ಅಂತ ಹೇಳ್ತಿದ್ರು. ಆದ್ರೆ ನೀ ಬಿಟ್ಟಿ ಒಬ್ಬ ಜಂಗಮನನ್ನು ತಿರಸ್ಕಾರ ಮಾಡಿ ಮಾಡಕ್ ಬಾದಿ, ಮುಂದೆ ನಿನ್ನ ಸಂಸ್ಥಾನ ಉಳಿದಿಲ್ಲ ಅಂದ್ರು. ವಾರದ ಮಲ್ಲಪ್ಪನ ಸಂಸ್ಥಾನ ಉಳಿಲಿಲ್ಲ. ಇವತ್ತೇನು ಸೊಲ್ಲಾಪುರದಲ್ಲಿ ಮಹಾನಗರ ಪಾಲಿಕೆ ಇಂದ್ರಪ್ರಸ್ಥ ಭವನ ಐತಿ ನೋಡು, ಅದು ಅವನ ಮನಿನೇ. ಅದು ಏನೋ ಅರಮನೆ ನೋಡಿದಂಗೆ ಆಕೈತಿ. ಗೌರ್ಮೆಂಟ್ಗೆ ಹೋಗೈತಿ ಎಲ್ಲ, ಹೆಂಗ್ ಮೈಸೂರು ಸರ್ಕಾರಕ್ಕೆ ಹೋತು ಹಿಂಗೆ ಗೌರ್ಮೆಂಟ್ಗೆ ಹೋಗೈತಿ. ಪ್ರಜಾಪ್ರಭುತ್ವ ಬಂತು ಅಂದ್ರೆ ಒಂದೊಂದು ಕಾಲದಲ್ಲಿ ಇಂತಿಂತವ್ರು ಬಂದ್ರು. ವಾರದ ಮಲ್ಲಪ್ಪನವರಿಗೆ ತಿಳುವಳಿಕೆ ನಾವು ಹೇಳಿದ್ರು, ಮುಂದೆ ಅವ್ರು ಬಿಟ್ಟರು, ಚಲೋ ಆದ್ರು. ನಮ್ಮಲ್ಲಿ ಸಿರಸಂಗಿ ಲಿಂಗರಾಜರಂತ ಬರ್ತಾರೆ. ಯಾರು? ಸಿರಸಂಗಿ ಲಿಂಗರಾಜ್. ಅವ್ರ ಹೆಸರು ಸಿರಸಂಗಿ ಲಿಂಗರಾಜ್, ತ್ಯಾಗವೀರ. ಹೆಸರೇ ತ್ಯಾಗವೀರ. ಎಂಥ ಸಿರಸಂಗಿ ಲಿಂಗರಾಜರವ್ರು. ಅವ್ರಿಗೂ 7 ಮಂದಿ ಹೆಂಡ್ರು, ಒಬ್ಬಕ್ಕೆ ಹೊಟ್ಟೆಗೂ ಮಕ್ಕಳಾಗಿಲ್ಲ. ನವಲಗುಂದ, ಸೌದತ್ತಿ, ಸಿರಸಂಗಿ ಈ 3 ಸಂಸ್ಥಾನ 48,000 ಹೆಕ್ಟೇರ್ ಭೂಮಿ ಅವ್ರ ಕೈಯಾಗಿತ್ತು. ದೊಡ್ಡ ರಾಜರಿದ್ರು, ದೊಡ್ಡ ಶ್ರೀಮಂತಿಕೆ, ಮಕ್ಕಳ ಇಲ್ಲ. ಇಲ್ಲೇ ಲಕ್ಷ್ಮೇಶ್ವರ ಅಂತ ಬರ್ತದೆ, ಲಕ್ಷ್ಮೇಶ್ವರದ ಭಾಗದ ಹೂವಿನ ಶಿಗ್ಲಿ ಅವರು. ಮಕ್ಕಳ ಆಗಲಿಲ್ಲ. ಮೊದಲನೇದಾಕಿ ಮಾಡ್ಕೊಂಡ, 2ನೇದಾಕಿ ಮಾಡ್ಕೊಂಡ, 3ನೇದಾಕಿ ಹುಟ್ಟಿದ್ರು ದೌಡ ಸತ್ತು. ಕೊನೆಗೆ 7 ಮಂದಿ ನಟರ ಲಗ್ನ ಅದಾವ. ನಡ ಫ್ಯಾಕ್ಟ್. ಒಂದು ಹೊಟ್ಟೆಗೂ ಮಕ್ಕಳು ಹುಟ್ಟಿದ್ರು ಉಳಿಲಿಲ್ಲ. ರೋಗ ಒಂದ್ ಸತ್ತು ಹೋಗ್ಬಿಟ್ಟು ಕೊನೆಗೆ ಅವ ಅಂದ, ನಾನು ದತ್ತಕ್ಕೆ ಬಂದೀನಿ. ಎದಕ್ಕೆ ಬಂದೀನಿ? ನಾನು ದತ್ತಕ್ಕೆ ಬಂದೀನಿ. ಬಹುಶಃ ನಾನು ಮುಂದೆ ದತ್ತಕ್ಕೆ ತಗೋಬೇಕಾಕತಿ. ನೋಡೋಣ ಹಂಗಾರೆ ಏನ್ ಮಾಡೋನು. ಎಲ್ಲಿ ಹೋಗ್ತಾರೆ? ಅಥಣಿ ಶಿವಯೋಗಿಗಳಂತೆ ಹೋಗ್ತಾರೆ. ಬಹಳ ಅದ್ಭುತವಾದ ಕತೆ. ಅಥಣಿ ಶಿವಯೋಗಿಗಳಂತೆ ಹೋಗ್ತಾರೆ.
ಅತನಿ ಶಿವಯೋಗಿಗಳಂತೆ ಹೋದಂಥ ಸಂದರ್ಭದಲ್ಲಿ ಶಿವಯೋಗಿಗಳಿಗೆ ಹೋಗಿರ್ತಾರೆ, ಬುದ್ಧಿ ನಾನು ಭಾಳ ಮಂದಿ ಹೆಂಡ್ರ ಲಗ್ನ ಆದರೂ ಕೂಡ ನನ್ನ ಹೊಟ್ಯಾಗ ಮಕ್ಕಳು ಹುಟ್ಟಲಿಲ್ಲ, ಬಹುಶಃ ನಾನು ದತ್ತಕ್ಕೆ ಬಂದೀನಿ ಮತ್ತು ದತ್ತಕ್ಕೆ ಮಾಡ್ಕೋಬೇಕಂತ ಮಾಡೀನಿ. ಅದಕ್ಕಿಂತ ಮೊದಲು ಒಂದು ಮಾತು ಹೇಳ್ತಾರೆ, ಈ ಸಮಸ್ತ ಆಸ್ತಿ ನಿಮಗೆ ಕೊಟ್ಟು ಬಿಡ್ತೀನಿ ತಗೋರಿ ಅಂತೇಳಿ. ಯಾರಿಗೆ? ಅತನಿ ಶಿವಯೋಗಿಗಳಿಗೆ. ಶಿವಯೋಗಿಗಳು ಏನಂತಾರ, ನಮ್ಮ ಪೂಜಾ ಸಾಮಾನ ತೊಳ್ಕೊಳಕ್ ಆಗೋಲ್ದು, ಇನ್ನು ನಿನ್ನ ಸೌದತ್ತಿ ನೋಡ್ಕೊಂಡು ಕೀರ್ತಿ ಖಾತೆ ಕೀರ್ತಿ ಎಲ್ಲಿ ನೋಡ್ಕೊಂತ ಕುಂದ್ರಲಿ ಅಂತ ಹೇಳಿದ್ರು. ಲೆಕ್ಕಪಾಕಿ ನೋಡ್ಬೇಕು ನೋಡ್ರಿ ಅವ್ರಿಗೆಲ್ಲ ಎಲ್ಲಿ ನೋಡ್ಬೇಕು. ಎಂಥ ವೈರಾಗ್ಯ ಅತನಿ ಶಿವಯೋಗಿಗಳು. ಮತ್ತೇನ್ ಮಾಡಂದಿ ನೋಡಪ್ಪ, ಒಬ್ಬ ಮಗನ ದತ್ತಕ್ಕೆ ತಗೊಂಡು ಮುಂದೆ ಹಾಳು ಮಾಡಿಬಿಡ್ತಾನ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದನ್ನ ದಾಸೋಹ ಮಾಡಿಬಿಡ ಅಂತ ಹೇಳಿದ್ರು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಯ್ತು ಅಂದ. ಮುಂದೆ ಅಪ್ಪಣೆ ತಗೋಬೇಕಾದ್ರೆ ಎಲ್ಲಿಗೆ ಬಂದ? ಹಾಲ್ಕೇರಿಗೆ ಬರ್ತಾನೆ. ಅಜ್ಜವ್ರು ಹಾಲ್ಕೇರಿಯಲ್ಲಿ ಇದ್ದಿದ್ದಿಲ್ಲ, ಗಡ್ಡದ ಅಜ್ಜವ್ರು ಅಂತಿದ್ರು. ಬೆತ್ತದ ಅಜ್ಜ, ಗಡ್ಡದ ಅಜ್ಜ. ಬೆತ್ತದ ಅಜ್ಜ ನೀವೆಲ್ಲ ನೋಡಿರ್ಬೇಕು, ಭಾಳ ಮಂದಿ 78ರಲ್ಲಿ ಲಿಂಗೈಕ್ಯರಾದ್ರು. ಅದಕ್ಕಿಂತ ಹಿಂದೆ ಘಾಟದ ಅಜ್ಜ ಅಂತಿದ್ದವ್. 18 ದಿವಸ ಗವ್ಯಾಗ ಕುಂತಿದ್ದ ಘಾಟದ ಅಜ್ಜ. ಅವ್ರು ಎಲ್ಲಿದ್ರು ಅಂದ್ರೆ ಹಾಲ್ಕೇರಿಯಾಗಿ ಇದ್ದಿದ್ದಿಲ್ಲ, ಇಟಿಗೆ ಆಗಿದ್ರು ಅವ್ರು. ಭೀಮಮ್ಮನ ಇಟಿಗೆ ಅಂತಾರಲ್ಲ, ಆ ಇಟಗಿ ಭೀಮಮ್ಮಗೆ ಲಿಂಗ ಕಟ್ಟಿದವ್ರು ಅನ್ನದಾನ ಸ್ವಾಮಿಗಳೇ. ಹಾಲ್ಕೇರಿ ಅನ್ನದಾನ ಸ್ವಾಮಿಗಳೇ ಇಟಗಿ ಭೀಮಮ್ಮಗೆ ಲಿಂಗ ಕಟ್ಟಿದವರು. ಅದಕ್ಕೆ ಭೀಮಮ್ಮನು ಕೂಡ ಇಟಗಿ ಭೀಮಮ್ಮ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂತಿದ್ಲಂತ. ಇವತ್ತು ಯಾರು ಈ ಭೀಮಮ್ಮನ ಬಗ್ಗೆ ಹೇಳೋದೇ ಇಲ್ಲ. ಹೋಗೋದು ತೆಂಗಿನಕಾಯಿ ಕಟ್ಟಿ ಬರೋದು, ತ್ರಿಕಾಲ ಲಿಂಗ ಪೂಜೆ ಇತ್ತು. ಯಾರ್ದು? ಇಟಗಿ ಭೀಮಮ್ಮ ನೋಡ್ರಿ. ಒಬ್ಬ ಕುರುಬರ ಹಾಲು ಮತದ ಹೆಣ್ಮಗಳು, ಆಕೆಗೆ ಲಿಂಗ ಸಂಸ್ಕಾರ ಯಾರು ಕೊಟ್ಟಿದ್ರಂದ್ರ ಅನ್ನದಾನ ಸ್ವಾಮಿ. ಯಾಕಂದ್ರೆ ಅನ್ನದಾನ ಸ್ವಾಮಿ ಹುಟ್ಟಿದವರು ಇಟಗಿ ಮಠದಾಗಿದ್ರು. ಅವರು ಇಟಗಿ ಮಠದಾಗಿದ್ರು. ಆ ಇಟಗಿ ಮಠಕ್ಕೆ ಹೋಗ್ತಾರೆ. ಇಟಗಿಗೆ ಹೋದ ಸಂದರ್ಭದಲ್ಲಿ ಕುದುರೆ ಸಾರೋಟ ಇತ್ತು ಅವ್ರದ್ದು. ಯಾರದು? ದೇಸಾರದು. ಕುದುರೆ ಸಾರೋಟ್ನ್ಯಾಗ ಹೋದ್ರು. ಇಟಗಿಗೆ ಹೋದಾಗ ಅಲ್ಲಿ ಇಳ್ಯಾಕು ತ್ರಾಣ ಆಗಿದ್ದಿಲ್ಲ, ಕ್ಷಯರೋಗ ಆಗಿತ್ತು ಅವ್ರಿಗೆ. ಏನಾಗಿತ್ತು? ಕ್ಷಯರೋಗ ಆಗಿತ್ತು. ಕ್ಷಯರೋಗ ಆದಂತ ಸಂದರ್ಭದೊಳಗ ಇಳಿವಟ್ಟು ತ್ರಾಣ ಇದ್ದಿದ್ದಿಲ್ಲ. ಟಿಬಿ ಬಹಳ ಉನ್ನತ ಮಟ್ಟಕ್ಕೆ ಹೋಗಿತ್ತು, ಇನ್ನೇನು ಉಳಿಯೋಂಗ್ ಇದ್ದಿದ್ದಿಲ್ಲ. ಅವರು 46 ವಯಸ್ಸು ಅವ್ರಿಗೆ. ಅವಾಗ ಇಳಿಬೇಕಂತಾರ. ಅಲ್ಲೇ ವೈರಾಗ್ಯದ ಮಲ್ಲನಾರ ಅಂತಿದ್ರು, ಬಾಗಲಕೋಟೆ ವೈರಾಗ್ಯದ ಮಲ್ಲನಾರ. ಅಲ್ಲೇ ಅದ ಮಠದಾಗ ಅಲ್ಲಿ ಒಂದ್ ಕಡೆ ಕುಂತಿದ್ರು. ವೈರಾಗ್ಯದ ಮಲ್ಲನಾರ ಅಂದ್ರೆ ಆತ ಬಹಳ ಶಟ್ಟಿನ ಸ್ವಭಾವದಾವಿದ್ದ, ಬಹಳ ಗಟ್ಟಿದ್ದವ. ಅವತ್ತಿನ ಕಾಲದಲ್ಲಿ ಬಸವ ಪುರಾಣ ಅಂದ್ರೆ ವೈರಾಗ್ಯದ ಮಲ್ಲನಾರನ್ನ ಬಯಲಿಕ್ಕೆ ಕೇಳ್ಬೇಕು, ಅಂತ ತಾಕತ್ತವ್ರು. ಆ ವೈರಾಗ್ಯದ ಮಲ್ಲನಾರ ಸಿಟ್ಟು ಬಂತು. ರಾಜ ಆಗ್ಲಿ, ದಣಿ ಆಗ್ಲಿ, ದೇಸಾಯಿ ಆಗ್ಲಿ, ಗುರು ಸನ್ನಿಧಿಗೆ ಬಂದಾಗ ಹೋಗಿ ಇಳಿದು ಕೆಳಗೆ ಕುಂತು ಸ್ವಾಮಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಅಂತ ಬೇಕತ್ತ. ಯಾರು? ವೈರಾಗ್ಯದ ಮಲ್ಲನಾರ. ಯಾಕಂದ್ರೆ ಆ ವೈರಾಗ್ಯದ ಮಲ್ಲನಾರ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ. ಹಾನಗಲ್ ಕುಮಾರಸ್ವಾಮಿಗಳವ್ರು ಹಾನಗಲ್ ವಿರಕ್ತ ಮಠದಾಗ ಕುಂತಾಗ ಹೋಗಿ ಅವ್ರನ್ನ ಕೇಳಿದಂತ, ಈ ಮಠದ ಸ್ವಾಮಿಗಳು ಯಾರಂತೇಳಿ. ನಾವ ಅಂದ್ರಂತೀವ್. ಅಲ್ಲ, ಸಮಾಜ ಹಾಳಾಗೈತಿ, ಸಮಾಜದಾಗ ಜ್ಞಾನ ಇಲ್ಲ, ವಿದ್ಯೆ ಇಲ್ಲ, ಸಂಸ್ಕಾರ ಇಲ್ಲ, ಮಠಗಳೆಲ್ಲ ಹಾಳು ಬಿದ್ದಾವ. ನೀವು ನೋಡಿದ್ರ ಮನ್ಸದ ಮ್ಯಾಗ ತುಗಿಸ್ಕೊಂತ ಕುಂತೀರಿ, ಬುದ್ಧಿ ಇಲ್ಲ ಅಂದಾಗ ಆ ಒಂದು ಮಾತಿನ ಪ್ರೇರಣೆಯಿಂದ ಅವ್ರ ಮುಂದೆ ಹಾನಗಲ್ ಮಠಾನ ಬಿಟ್ಟು ಕೊನೆಗೆ ಅವ್ರು ಬಂದ್ರು ಕುಮಾರಸ್ವಾಮಿಗಳು ಅಂತ ತಿಳ್ಕೊಂಡು ಅವತ್ತಿನ ಕಾಲದಲ್ಲಿ ಕೇಳ್ತೇವೆ. ಅದು ಮುಂದೊಂದು ಅಧ್ಯಾಯನೇ. ಅವಾಗಿನ್ನೂ ವಚನಗಳು ಸಿಕ್ಕಿದ್ದಿಲ್ಲ, ನೆನಪಿರಲಿ, ವಚನ ಸಿಕ್ಕಿದ್ದಿಲ್ಲ. ಅಲ್ಲೋಟ್ ಮಸಕ್ಕಿತ್ತು. ನಮಗೆ ಆಧಾರ ಯಾವಂದ್ರೆ ಇವ ಪುರಾಣಗಳ ಆಧಾರ ಆಗಿದ್ದು. ನಾವು ಆಗ್ಯಾವ ಚಲೋ ಕೆಲಸಗಳು ಬಹಳಷ್ಟು ಆಗ್ಯಾವ. ಒಳ್ಳೇದನ್ನು ಗೌರವಿಸ್ಬೇಕು, ನಾವು ಮುಕ್ತ ಮನಸ್ಸಿನಿಂದ ಗೌರವಿಸ್ಬೇಕು. ಯಾಕಂದ್ರೆ ಅವರಿಂದಾನ ಬಂದದ್ದಿದೆಲ್ಲ ಕಲೆ, ಸಾಹಿತ್ಯ, ಸಂಗೀತ. ಪಂಚಾಕ್ಷರಿ ಗವಾಯಿಗಳ ಅವ್ರ ಕೊಡುಗೆ, ಪುಟ್ಟರಾಜ ಗವಾಯಿಗಳ ಅವ್ರ ಕಡೆಗೆ, ಹಾಡಕ್ ಕುಂತು ಹುಡುಗರೆಲ್ಲ ಅವ್ರ ಕೊಡುಗೆ, ಬಾಲ್ಕಿ ಚನ್ನಬಸು ಪಟ್ಟದೇವ್ರ ಅವ್ರ ಕೊಡುಗೆ, ಇಳಕಲ್ಲು ಸ್ವಾಮಿಗಳ ಅವ್ರ ಕೊಡುಗೆ, ಗದಿಗಿನ ಸ್ವಾಮಿಗಳ ಅವ್ರ ಕೊಡುಗೆ. ಇವರೆಲ್ಲ ಅಲ್ಲಿಂದನ ಬಂದವರು. ದ್ಯಾಂಪುರದ ಕಲಿನಾಥ ಶಾಸ್ತ್ರಿ ಅವ್ರ ಕೊಡುಗೆ, ಅವ್ರ ಮಗ ಸಿದ್ದಯ್ಯ ಪುರಾಣಿಕ ಅವ್ರ ಕೊಡುಗೆ. ಒಳ್ಳೊಳ್ಳೆ ಕೆಲಸಗಳು ಬಹಳ ಆಗ್ಯಾವ. ಒಳ್ಳೆಯದನ್ನ ಹಂಸಸ್ಕೀರ ನ್ಯಾಯದಿಂದ ತಿಳ್ಕೊಳ್ಳುವಂತ ದೊಡ್ಡ ಮನಸ್ಸು ನಮಗೆ ಬೇಕು. ಈ ವಚನ ಸಾಹಿತ್ಯ ತಿಳಿದ ಯಾವ್ದು ಸತ್ಯ ಯಾವುದು ನಿಮ್ಗೆ ಗೊತ್ತಿರಲಿ. ಮತ್ತೆ ಇನ್ನೊಂದು ಸತ್ಯ ಹೇಳ್ತೀನಿ. ಮೊಟ್ಟ ಮೊದಲು ಪತ್ರಿಕೆಗಳಲ್ಲಿ ಯಾವುದೇ ಕಾರ್ಯಕ್ರಮದ ಪತ್ರಿಕೆಗಳನ್ನು ಬರೀಬೇಕಾದ್ರೆ ಓಂ ಶ್ರೀ ಗುರು ಬಸವಲಿಂಗಾಯನಮ ಅಂತ ಮೊದಲು ಬರೆಯಕ್ಕೆ ಪ್ರಾರಂಭ ಮಾಡಿದವರು ಹಾನಗಲ್ ಕುಮಾರಸ್ವಾಮಿ ಅವರು. ನೆನಪಿಟ್ಟುಕೊಳ್ಳಿ, ಸತ್ಯ ಎಲ್ಲರೂ ನೆನಪಿಟ್ಟುಕೊಳ್ಳಿ. ಏನ್ ಪತ್ರಿಕೆ ಬರೀತಿರಲ್ಲ, ಇಲ್ಲಿ ಬರೆದಿರಿ, ಇಲ್ಲಿ ಮೇಲೆ ಏನ್ ಬರೆದಿರಿ? ಓಂ ಶ್ರೀ ಗುರು ಬಸವಲಿಂಗಾಯನ. ಆ ಓಂ ಶ್ರೀ ಗುರು ಬಸವಲಿಂಗಾಯನ ಪ್ರತಿಯೊಂದು ಪತ್ರಿಕೆಗಳಿಗೆ ಲೆಟರ್ ಹೆಡ್ನ್ಯಾಗ ಪ್ರಾರಂಭದಲ್ಲಿ ಮೊದಲು ಅದನ್ನ ಅಧಿಕೃತ ಬರೆಯಕ್ ಚಾಲು ಮಾಡಿದವರು. ಅಧಿಕೃತ ಯಾವುದೇ ಕಾರ್ಯಕ್ರಮ ಇರಲಿ, ಯಾರಿಗೇ ಪತ್ರ ಬರಲಿ, ಯಾರಿಗೇ ವ್ಯವಹಾರ ಮಾಡ್ಲಿ, ಮೊದಲು ಅದನ್ನ ಮೊದಲ ಓಂ ಶ್ರೀ ಗುರು ಬಸವಲಿಂಗಾಯನ ಅಂತ ಬರದ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ರು. ಇತ್ತು ಅವ್ರ ಕಾಲದಲ್ಲಿ. ಹಳೆ ತಾಡೋಲೆಗಳು ಇವತ್ತಿಗೂ ಹೋಗ್ರಿ, ಶಿವ ಮಂದಿರದಾಗ ಸಿಗ್ತಾವ, ಆ ಹಾನಗಲ್ ಮಠದಾಗ ಸಿಗ್ತಾವ. ಇತ್ತು, ಅಲ್ಲಿಯೂ ಕೂಡ ಇತ್ತು. ನಿಮಗೆ ಗೊತ್ತಿರಲಿ, ಈಗ ಶಿವನೇ ಬಸವ, ಬಸವ ಶಿವನೇ, ಶ್ರೀ ಗುರು ಬಸವ ಲಿಂಗಾಯನಮ ಅಂತ ಹಾಡಕತ್ತಿರಿ. ಪ್ರಾರ್ಥನೆ ಅನಿಸಿದ್ರು. ಕೆಲವಂಕರು ಹಿಂಗ್ ಕೂತು ಬಿಟ್ಟಿದ್ರು. ನೋಡ್ಬೇಕು, ಜಗತ್ತಿನ ಚಿಂತೆ ಎಲ್ಲ ತಗೊಂಡು ಇಲ್ಲೇ ಬಂದ ಕೂತಿರ್ತಾವ. ನಾನು ನೋಡ್ತಿರ್ತೀನಿ, ಒಬ್ಬೊಬ್ರು ಬಾಯಿ ಅವ್ರಿಗೆ ಸಂಬಂಧನೇ ಇಲ್ಲ, ನಾವು ಕೂತಿರ್ತಾವ. ಹಿಂಗ ಒಂದು ಇದು ನಡೆದಿತ್ತಂತ, ಅಂತಿಮ ಸಂಸ್ಕಾರದ ಯಾತ್ರೆ.
ಮುಂದ ಹಿಂದ ಶಿವನಾಮವ ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ ಅಂತ ಹಂಗ ಭಜನಿ ಅವ್ರು ಹಾಡ್ತಿದ್ರಂತ. ಅವ್ರು ಹಾಡಿದಂಗೆ ಇವ್ರು ಶಿವಾಯ ನಮ ಓಂ ಶಿವಾಯ ನಮ ಅಂತೇಳಿ ಇವ್ರು ಹಾಡ್ತಿದ್ರು. ಒಂದು ಹುಡುಗ ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೊಟ್ಟಿತ್ತು. ಅದು ಮ್ಯಾಗ ಕುಂತ ಅವನು ನೋಡೋದಂತ, ಎಲ್ಲರ ಮಂದಿ ಬಾಯಿನೂ ನೋಡೋದಂತ. ಮಂದಿ ಎಲ್ಲರೂ ಅನ್ನೋರು ಶಿವಾಯ ನಮ ಓಂ ಶಿವಾಯ ನಮ ಹೋಗ್ತಾರೆ ಕೈವಲ್ಯ ಕೊಡಕ್ ಹೋಗೋಕೆ ಹಾಡ್ತಿರ್ತಾರೆ. ಕೊನೆಗೆ ಅಂತಂತ ಅವ್ರ ಅಪ್ಪನ ಕೇಳಿ, ಯಪ್ಪ ಎಲ್ಲಾರು ಅಂತಾರ ಅಲ್ಲಿ ಕುಂತವ್ರು ಯಾರು ಅನ್ನವಲ್ರ, ಅಲ್ಲಿ ಕುಂತಾನಲ್ಲ ನಾವು ಅನ್ನವಲ್ಲಲ್ಲ ಅಂತೇಳಿ. ಅದಕ್ಕೇನು ಗೊತ್ತ ಅಲ್ಲಿ ಕುಂತದ್ದು ಸಿರಿಯಾಗ ಕುಂತಿತ್ತದು, ಅವ ಅನ್ನವಲ್ಲಲ್ಲ ಅಂತಂದ್ರ ಅವ್ರಪ್ಪ ಏನ್ ಹೇಳ್ಬೇಕು, ತಮ್ಮ ಅನ್ಲಾರ ಜಾಗಕ್ಕೆ ಹೋಗೈತಿ ಅದು. ಹಂಗ ಬಾಯಿ ಒಳಗ ನಾಲಿಗಿದ್ದಾಗೂ ಶಿವನಾಮ ಸ್ಮರಣೆ ಮಾಡಲಿಲ್ಲ ಅಂದ್ರೆ ಅವು ಇದ್ದು ಸತ್ತಂಗ ಅಂತ ಹೇಳ್ತಾರಲ್ಲ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಶಿವನಾಮವನ್ನು ಕೇಳದ ಮನುಷ್ಯ ಹುಟ್ಟಬಾರದಂತೆ ಅಂತ ಹೇಳ್ತಾರೆ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ 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 ಎಂದೋದಿಸಯ್ಯ. ನೋಡ್ರಿ ಬಸವಣ್ಣನವರ ವಚನಗಳಲ್ಲಿ ಬರ್ತದೆ, ಶಿವ ಶಿವ ಎಂದೋದಿಸಯ್ಯ, ಶಿವ ಶಿವ ಎಂದೋದಿಸಯ್ಯ, ಶಿವ ಶಿವ ಎಂದೋದಿಸಯ್ಯ ಅಂತ ಅದ್ಭುತವಾದ ಮಾತು. ನಾವು ಅನ್ನಂಗೆ ಇಲ್ಲ. ಇವತ್ತ ಶ್ರೀ ಗುರು ಬಸವ ಲಿಂಗಾಯ ನಮಃ ಅನ್ನೋದು ನಾ ಅನಿಸಿದೆ, ಗವಾಯಿಗಳು ಅಂದ್ರು, ನೀವೆಲ್ಲ ಅಂತಿದ್ರಿ. ಇದನ್ನ ಯಾರು ಲೋಕಾರೂಢಿ ಒಳಗೆ ತಂದವರು? ಜನರ ಮಧ್ಯದಲ್ಲಿ ಇದನ್ನ ಅನ್ಕೊಂತ 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 ಚಪ್ಪಲಿ ಹೊಡೆಯಕ್ ಹಚ್ಚಿದವರು ಯಾರಂದ್ರ ಗಣಮಠದ ನಾಗಭೂಷಣ ಶಿವಯೋಗಿಗಳು. ಪಕ್ಕ ನೆನಪಿಟ್ಟುಕೊಡ್ರಿ, ಇದನ್ನ ಯಾರು ತಂದವರು? ಗಣಮಠದವರು. ಅವ್ರು ಹಾಡ್ತಿದ್ರು ಇದನ್ನ, ಶ್ರೀ ಗುರು ಬಸವ ಲಿಂಗಾಯ ನಮಃ ನಿಗಮಾಗಮನುತ ಜಗದೀಶಭೋ, ಶ್ರೀ ಗುರು ಬಸವ ಲಿಂಗಾಯ ನಮಃ ನಿಗಮಾಗಮನುತ